ನಮಸ್ಕಾರ ಸ್ನೇಹಿತರೆ, ಶಿಕ್ಷಕ ಆಕಾಂಕ್ಷೆಗಳ ನಮ್ಮ ಚಾನಲ್‌ಗೆ ಸ್ವಾಗತ. ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ನಿಮಗೆ ಆರ್ಥಿಕ ಇಲಾಖೆ ಅನುಭವನೆ ಕೊಟ್ಟಿಲ್ಲ. ಇದು ನಿಜಾನಾ? ಏನ್ ಅಪ್ಲಿಕೇಬಲ್ ಆಗುತ್ತೆ? ನೇಮಕಾತಿ ಆಗುತ್ತೆ ಅಲ್ವಾ? ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇವೊಂದು ಸುದ್ದಿ ವೈರಲ್ ಆಗ್ತಾ ಇದೆ. ಒಬ್ರು ಆರ್-ಟಿ ಅರ್ಜಿನ ಸಲ್ಲಿಸ್ತಾರೆ. ಏನಂದ್ರೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಆ ಮಾಹಿತಿಯನ್ನ ಕೊಡ್ತಾರೆ. ಏನಂದ್ರೆ 16/1/2026 ಜನವರಿ 16ನೇ ತಾರೀಕು ಏನಂದ್ರೆ ಲೈಕ್ ಅವರು ಆನ್‌ಲೈನ್‌ನಲ್ಲಿ ಸಲ್ಲಿಸಿದ ಅರ್ಜಿಯಲ್ಲಿ ಏನ್ ಮೆನ್ಷನ್ ಕೂಡ ಮಾಡ್ತಾರೆ ಅಂದ್ರೆ 2025-26ನೇ ಸಾಲಿನಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆಗೊಂಡಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳ ಅಂಕಿ ಅಂಶಗಳನ್ನು ಹಂಚಿಕೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ. ಅವರು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇಲಾಖೆಯವರು. 25-26ನೇ ಸಾಲಿನಲ್ಲಿ ಯಾವುದೇ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಂಡಿಲ್ಲ ಅಂತ ಕೂಡ ಮಾಹಿತಿ ಬಂದಿದೆ. ಇದರಲ್ಲಿ ಆಕಾಂಕ್ಷಿಗಳಿಗೆ ಶಾಕ್ ಆಗ್ಬಿಟ್ಟಿದೆ. ಏನು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ ಅಂದ್ರೂ ಕೂಡ ನೇಮಕಾತಿ ಹೇಗೆ ಮಾಡಕ್ ಸಾಧ್ಯ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದು ಶಾಕಿಂಗ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಹೌದು, ಇದು ನಿಜ. ಯಾವುದೇ ರೀತಿ ಫೇಕ್ ಮಾಹಿತಿ ಅಲ್ಲ. ಆರ್ಥಿಕ ಇಲಾಖೆಯನ್ನು ಕೂಡ ಅನುಮೋದನೆ ಕೊಟ್ಟಿಲ್ಲ. ಯಾಕೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ ಅಂದ್ರೆ ಲೈಕ್ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ಮೊದಲು ಆರ್ಥಿಕ ಇಲಾಖೆ ಅನುಮೋದನೆ ಕೊಡೋದಕ್ಕೆ ಅನುದಾನ ಅಮೌಂಟ್ ಇರಬೇಕಾಗುತ್ತೆ ಆಯ್ತಾ. ಸರ್ಕಾರದ ಹತ್ರ ಹಣ ಇರಬೇಕಾಗುತ್ತೆ, ಬಡ್ಜೆಟ್ ಇರಬೇಕಾಗುತ್ತೆ. ನಂತರ ಅವರು ಕೊಡ್ತಾರೆ. ಲೈಕ್ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ 2000 ನೇಮಕಾತಿಗೆ ಅನುಮೋದನೆ ಕೊಟ್ಟರು ಆರ್ಥಿಕ ಇಲಾಖೆ. ಅದು ಮಾಹಿತಿ ಕೂಡ ಬಂತು. ನಿಮ್ಗೆ ಗೊತ್ತಿರೋ ಹಾಗೆ ಡಿಗ್ರಿ ಎಲ್ಲ ಪ್ರೊಫೆಸರ್ಸ್ ನೇಮಕಾತಿಗೆ ಅನುದಾನ ಕೊಟ್ಟರು. ಅದು ಕೊಟ್ಟಿರೋದು ಬಂದ್ಬಿಟ್ಟು ಉನ್ನತ ಶಿಕ್ಷಣ ಇಲಾಖೆ, ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಯ್ತಾ. ಬಟ್ ಇದು ಬಂದ್ಬಿಟ್ಟು ಲೈಕ್ ಪಿ-ಎಚ್-ಡಿ ಅರ್ಜಿ, ಪಿ-ಎಚ್-ಡಿ ಪ್ರಾಥಮಿಕದ್ದು ಎಲ್ಲ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರ ಅಂಡರ್ ಬರುತ್ತೆ. ಪ್ರೊಫೆಸಿಂಗ್ ಎಲ್ಲ ಅದು ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಬರುತ್ತೆ ಅನ್ನೋದು ಉನ್ನತ ಶಿಕ್ಷಣ ಸಚಿವರ ಅಂಡರ್ ಬರುತ್ತೆ. ಉನ್ನತ ಶಿಕ್ಷಣ ಸಚಿವರು ಮಾತಾಡಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಈ ಸಚಿವರು ಬರೀ ಮಾಧ್ಯಮದ ಹೇಳಿಕೆ ಕೊಡ್ತಾ ಇದ್ದಾರೆ. ಮೊನ್ನೆ ಮಧು ಬಂಗಾರಪ್ಪ ಅವರು ಲೈಕ್ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತ. ಬಟ್ ಅಲ್ಲಿ ಖರ್ಗೆ ಅವರು ಹೇಳಿದ್ರು ನೇಮಕಾತಿ ಮೊದಲು ಮಾಡಿ ಅಂತ. ನಾನ್ ಹೆಚ್ಕೆದು ಪೆಂಡಿಂಗ್ ಇದೆ, ಹೆಚ್ಕೆದು ಪೆಂಡಿಂಗ್ ಇದೆ, ನಾವು ಮಾಡೇ ಮಾಡ್ತೀವಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನೀವು ಯಾವುದೇ ರೀತಿ ಅಭ್ಯರ್ಥಿಗಳು ಆತಂಕಗೊಳ್ಬೇಡಿ. ನಿಮ್ಮ ಪಡೆ ನೀವು ತಯಾರಿ ಮಾಡ್ಕೊಳ್ಳಿ. ಟೆಟ್ ಕೂಡ ಬರ್ತಾ ಇದೆ, ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಕೂಡ ಹೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಪಾಡಿಗೆ ನೀವು ತಯಾರಿ ಮಾಡ್ಕೊಳ್ಳಿ, ನಾವು ನಿಮಗೆ ಏನಾದ್ರು ರೆಗ್ಯುಲರ್ ಅಪ್ಡೇಟ್ಸ್ ಕೂಡ ಬರ್ತಾ ತಿಳಿಸ್ಕೊಡ್ತೀವಿ. ಸ್ಟಡಿ ಕೂಡ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡೋದು ದೊಡ್ಡ ವಿಷಯ ಅಲ್ಲ. ಸರ್ಕಾರ ಒಪ್ಪಿದ್ರೆ, ಸಿಎಂ ಒಪ್ಪಿದ್ರೆ ಆರಾಮಾಗಿ ಆರ್ಥಿಕ ಇಲಾಖೆ ಜೊತೆ ಕುಂತು ಅನುಮೋದನೆ ಕೊಡ್ತಾರೆ. ಆರ್ಥಿಕ ಇಲಾಖೆ ಬಡ್ಜೆಟ್ ಹಣಕಾಸು ಇಲಾಖೆಯನ್ನು ವಹಿಸಿಕೊಂಡಿರೋದು ಯಾರು ಹೇಳಿ? ಮನೆ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟೇ. ಅವರೇ ಲೈಕ್ ಹಣಕಾಸು ಸಚಿವರಾಗಿ ಸಿಎಂ ಅವರೇ ವಹಿಸ್ಕೊಂಡಿದ್ದಾರೆ. ಅವರೇ ನೇಮಕಾತಿ ಕೂಡ ಮಾಡ್ತಾರೆ. ಅದರ ಬಗ್ಗೆ ಗೊಂದಲ ಇಲ್ಲ. ಲೈಕ್ ನಿಮಗೆ ಕೋರ್ಟ್ ತೀರ್ಪು ಬರೋ ನಂತರ ನಿಮಗೆ ನೆಕ್ಸ್ಟ್ ಅಕಾಡೆಮಿಕ್ ಒಳಗಡೆ ನಿಮಗೆ 10,800ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಸಚಿವರು ಕೂಡ ಹೇಳಿದ್ದಾರೆ. ಈ ಹಿಂದೆ ಸರ್ಕಾರದ ವಿರುದ್ಧ ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಲೈಕ್ ನೇಮಕಾತಿ ಪ್ರಕ್ರಿಯೆ ಶುರು ಆಗ್ತಿಲ್ಲ, ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ ಅಂತ. ಆ ನಿಟ್ಟಿನಲ್ಲಿ ನಿಮಗೆಲ್ಲ ನೇಮಕಾತಿ ಪ್ರಕ್ರಿಯೆ ಕೂಡ ಶುರು ಆಗಬಹುದು. ಅಭ್ಯರ್ಥಿಗಳು ವೇಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ನಾವು ರೆಗ್ಯುಲರ್ ನಿಮ್ಗೆ ಅಪ್ಡೇಟ್ನ ಕೊಡ್ತೀವಿ. ಥ್ಯಾಂಕ್ ಯು.